ಅಯೋಧ್ಯೆಯಲ್ಲಿ ಬಾಲರಾಮನ ಮಂದಿರ ಉದ್ಘಾಟನೆ ನಡೆದ ಅಂಗವಾಗಿ ಚಿನ್ನದ ನಾಡಿನ ಲಿಂಗಸೂಗೂರು ಪಟ್ಟಣದಲ್ಲಿ ಎಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಹಲವು ದೇವಾಲಯಗಳ ಆವರಣದಲ್ಲಿ ಕೇಸರಿ ಧ್ವಜಗಳಿಂದ ಅಲಂಕೃತಗೊಂಡಿದ್ದು ವಿಶೇಷ ಪೂಜೆಗಳು ನೆರವೇರಿಸಲ್ಪಟ್ಟವು. ಪಟ್ಟಣದ ದೊಡ್ಡ ಆಂಜನೇಯನ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಗಳು ನೆರವೇರಿಸಲ್ಪಟ್ಟವು. ನೂರಾರು ಭಕ್ತಾದಿಗಳು ಆಗಮಿಸಿ ರಾಮ ಭಕ್ತ ಹನುಮನ ವಿಶೇಷ ದರ್ಶನವನ್ನು ಪಡೆದರು. ದೇವಸ್ಥಾನದ ಸುತ್ತಮುತ್ತಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು. ದೇವಸ್ಥಾನದ ಮುಂದೆ ಮಹಿಳೆಯರು ದೊಡ್ಡ ರಂಗೋಲಿ ಬಿಡಿಸಿ ಸಂಭ್ರಮಕ್ಕೆ ಕಳೆಯನ್ನು ತಂದುಕೊಟ್ಟರು. ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಹಾಗೆ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ. ದೇವಸ್ಥಾನಕ್ಕೆ ಆಗಮಿಸಿದ್ದ ರಾಮ ಭಕ್ತರಿಗಾಗಿ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮನ ಪ್ರತಿಷ್ಠಾಪನದ ದೃಶ್ಯ ಕಣ್ತುಂಬಿಕೊಳ್ಳಲು LCD ಸ್ಕ್ರೀನ್ನ ಮೂಲಕ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನೂರಾರು ಭಕ್ತರು ದೇವಸ್ಥಾನದ ಆವರಣದಲ್ಲಿ ಕುಳಿತು ಅಯೋಧ್ಯೆಯ ಬಾಲರಾಮನ ದರ್ಶನವನ್ನು ಪಡೆದರು. ಪ್ರವೇಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ದೃಶ್ಯವನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ದೃಶ್ಯಗಳನ್ನ ಆಗಮಿಸಿರುವ ಗಣ್ಯರಿಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮೋದಿ ಬಲವಾಗಿಯೇ ಹಾಕಿದ್ದಾರೆ. 2015ರಲ್ಲಿ ಮೋದಿ UAEಗೆ ಹೋಗಿದ್ದಾಗ ಭವ್ಯ ಮಂದಿರಕ್ಕೆ ಅಸ್ಥಿಭಾರ ಹಾಕಿ ಸಿಂಧಿ ಗುರು ದರ್ಬಾರ್ನ ಮನಮೋಹಕವಾಗಿದೆ. ಮಹಾಬಲಿಪುರಂಗೆ ಕರೆದೊಯ್ದು ಮೋದಿ ಆತನ ಸ್ವಾಗತಕ್ಕೆ. ಇನ್ನು ಪಟ್ಟಣದ ಹಲವು ಮನೆಗಳ ಮೇಲೆ ಭಗವತ್ ಧ್ವಜ ಹಾರಾಡುತ್ತಿರುವ ದೃಶ್ಯ ಬಾಲರಾಮನ ಪ್ರತಿಷ್ಠಾಪನೆಗೆ ಸಾಕ್ಷೀಕರಿಸುವಂತೆ ರಮಣೀಯವಾಗಿ ಕಂಡುಬಂದವು. ಎಲ್ಲೆಡೆ ರಾಮನ ಸ್ಮರಣೆ, ರಾಮನಾಮದ ಜಪಗಳು ಜನರ ಮನಸ್ಸನ್ನು ಹಿಡಿದಿಟ್ಟುಕೊಂಡಿದ್ದವು.